ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 27ನೇ ಪ್ರಶ್ನೆ, ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಜೀತ ಕಾರ್ಮಿಕ ಎಂದರೆ ಯಾರು? ಜೀತ ಕಾರ್ಮಿಕ ಪದ್ಧತಿ ರದ್ದತಿ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಜೀತ ಕಾರ್ಮಿಕ ಅಂತಂದ್ರೆ ಯಾರು? ಓಕೆ, ಬಾಂಡೆಡ್ ಲೇಬರ್ ಅಂತ ಕರೀತಾರೆ ಮಕ್ಕಳೇ. ಓಕೆನಾ? ಸೊ ಜೀತ ಕಾರ್ಮಿಕ ಅಂತಂದ್ರೆ ಜಮೀನುದಾರನ ಮನೆಯಲ್ಲಿ ನಿಗದಿತ ಮೊತ್ತಕ್ಕೆ, ನಿಗದಿತ ಅವಧಿಗೆ, ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಮೊತ್ತಕ್ಕೆ, ಸಾಲಕ್ಕೆ ನಿಗದಿತ ಅವಧಿಗೆ ಮಾಡಿದ ಸಾಲವನ್ನು ತೀರಿಸುವವರೆಗೆ ಕೆಲಸ ಮಾಡಲು ಬದ್ಧನಾದ. ಓಕೆ, ಸೊ ಯಾರೋ ಸಾಲ ಮಾಡಿರ್ತಾರೆ, ಅಪ್ಪನೋ ತಾತನೋ ಯಾರೋ ಮಾಡಿರುವಂತಹ ಸಾಲ, ಅಥವಾ ಆತನೇ ಮಾಡಿರಬಹುದು, ಆತನೇ ಮಾಡಿದ ಸಾಲವನ್ನ ತೀರಿಸಲು ನಿಗದಿತ ಅವಧಿಯವರೆಗೆ, ಸಾಲ ತೀರಿಸುವವರೆಗೆ ಕೆಲಸ ಮಾಡಲು ಬದ್ಧನಾದವನನ್ನ ಜೀತ ಕಾರ್ಮಿಕ ಎಂದು ಕರೆಯುತ್ತಾರೆ. ಓಕೆನಾ? ಸೊ ಈ ಜೀತ ಕಾರ್ಮಿಕ ಪದ್ಧತಿಯನ್ನ ರದ್ದು ಮಾಡಲು ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನ 1976ರಲ್ಲಿ ಜಾರಿಗೊಳಿಸಲಾಗಿದೆ. ಓಕೆ, ಸೊ ಈ ಸಾಮಾಜಿಕ ಅನಿಷ್ಟ ಪದ್ಧತಿಯನ್ನ ರದ್ದುಪಡಿಸಲು ಈ ಕಾಯ್ದೆಯನ್ನ 1976ರಲ್ಲಿ ಜಾರಿಗೊಳಿಸಲಾಗಿದೆ ಮಕ್ಕಳು. ಓಕೆ, ಸೊ ಈ ಒಂದು ಜೀತ ಪದ್ಧತಿಯ ಒಂದು ಅನಿಷ್ಟ ಪದ್ಧತಿಯ ಅನಾನುಕೂಲ ಏನು ಅಂತಂದ್ರೆ, ಕಡಿಮೆ ಕೂಲಿಯನ್ನ ಕೊಟ್ಟು ಜಮೀನುದಾರರು ಹೆಚ್ಚಿನ ಕೆಲಸವನ್ನ ಒಬ್ಬ ಜೀತದಾಳನಿಂದ ಮಾಡಿಸಿಕೊಳ್ಳುವಂಥದ್ದು. ಓಕೆ, ಶೋಷಣೆ ಮಾಡ್ತಾ ಇದ್ರು ಜಮೀನ್ದಾರರು ಕಾರ್ಮಿಕರನ್ನ ಅಥವಾ ರೈತರನ್ನ ಶೋಷಣೆ ಮಾಡ್ತಾ ಇದ್ರು. ಓಕೆನಾ? ಥ್ಯಾಂಕ್ ಯು.